ಬೆಸ್ಟ್ ಡ್ರಿಂಕ್ ಫಾರ್ ಅವರ್ ಬಾಡಿ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ ಇದನ್ನು ಕುಡಿಯೋದ್ರಿಂದ ಯಾವುದೇ ಥರ ಸುಸ್ತಾಗೋದಿಲ್ಲ. ನಾವು ದಿನವಿಡೀ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮಗೆ ಯಾವುದೇ ಥರ ಆಯಾಸ ಆಗದೇ ಇರೋ ಥರ ಇದು ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟು ಒಂದು ಒಳ್ಳೆಯ ಔಷಧಿ ಗುಣಗಳು ಇದರಲ್ಲಿ ಇರುತ್ತೆ. ಇದರ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂತಹ ಉಷ್ಣಾಂಶವನ್ನು ಇದು ಕಡಿಮೆ ಮಾಡುತ್ತೆ. ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆದರೆ ಅದನ್ನು ಸಹ ಕಂಟ್ರೋಲ್ ಮಾಡುತ್ತೆ. ನಮ್ಮ ರಕ್ತವನ್ನು ಇದು ಶುದ್ಧೀಕರಣ ಮಾಡಿ ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿಯನ್ನು ಕೊಡುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆರೋಗ್ಯವೇ ಭಾಗ್ಯ ಅಲ್ವಾ. ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ನಾವು ಸಂಪಾದನೆ ಮಾಡಿದ ಹಣ ಕೂಡ ವೇಸ್ಟ್ ಅಲ್ವಾ. ನಮ್ಮ ಆರೋಗ್ಯನ ಫಸ್ಟು ನಾವು ಚೆನ್ನಾಗಿ ಇಟ್ಕೊಬೇಕು. ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವಂಥ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ತುಂಬಾ ಉಪಯುಕ್ತವಾಗಿ ನಮ್ಮ ದೇಹಕ್ಕೆ ಕೆಲಸವನ್ನು ಮಾಡ್ತವೆ. ಅದು ಟ್ಯಾಬ್ಲೆಟ್ ತೊಗೊಳೋದಕ್ಕಿಂತಲೂ ಹೆಚ್ಚಿಗೆ ಕೆಲಸವನ್ನು ಮಾಡ್ತವೆ. ಅಷ್ಟು ಒಂದು ಒಳ್ಳೆಯ ಔಷಧಿ ಗುಣಗಳು ಇರುತ್ತೆ. ಹಾಗಾಗಿ ನಾವು ಖಾಲಿ ಹೊಟ್ಟೆಗೆ ಏನು ಆಹಾರ ತಗೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ನಾವು ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂದರೆ ನಾನು ಹೇಳುವಂಥ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ನಾನು ಮೇಯ್ನ್ 4 ಪಾಯಿಂಟ್ಸನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆ ಮೇಯ್ನ್ 4 ಪಾಯಿಂಟ್ಸು ಯಾವುದು ಅನ್ನೋದನ್ನು ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ಬಂದುಬಿಟ್ಟು ದೇಹವನ್ನು ಶುದ್ಧಿಗೊಳಿಸುವ ಆಹಾರಗಳು. ನಮ್ಮ ಬಾಡಿಯನ್ನು ಶುದ್ಧಿಗೊಳಿಸುವ ಆಹಾರಗಳು ಯಾವುವು, ನಾವು ಯಾವ ಆಹಾರವನ್ನು ತೊಗೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟು 2ನೇ ಪಾಯಿಂಟ್ ಬಂದುಬಿಟ್ಟು ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಇರುವ ಆಹಾರಗಳು. ನಮ್ಮ ಬಾಡಿಗೆ ಸಾಕಷ್ಟು ಪೋಷಕಾಂಶಗಳು ಬೇಕಾಗಿರುವ ಆಹಾರಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಮತ್ತು 3ನೇ ಪಾಯಿಂಟ್ ಬಂದುಬಿಟ್ಟು ಬೆಸ್ಟ್ ಡ್ರಿಂಕ್ ಫಾರ್ ಮೋರ್ ಎನರ್ಜಿ. ನಾವು ದಿನವಿಡೀ ದಾಯಕವಾಗಿರೋದಕ್ಕೆ, ನಮಗೆ ಯಾವುದೇ ಥರ ಸುಸ್ತಾಗದೇ ಇರೋದಕ್ಕೆ ನಾವು ಯಾವ ಡ್ರಿಂಕ್ಸನ್ನು ನಾವು ತೊಗೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದುಬಿಟ್ಟು ಹ್ಯೂಮಿನಿಟಿ ಬೂಸ್ಟ್ ಅಂದರೆ ದೀರ್ಘಕಾಲದ ಆರೋಗ್ಯಕ್ಕೆ ಬೇಕಾಗಿರುವ ಆಹಾರ ಪದಾರ್ಥಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಈ 4 ಪಾಯಿಂಟ್ಸು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಿಮಗೆ ಒಂದು ಒಳ್ಳೆಯ ಆಹಾರ ಪದಾರ್ಥದ ಒಂದು ಲೀಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವ ಆಹಾರಗಳು ಯಾವುವು ಅನ್ನೋದನ್ನು ನಾನು ಫಸ್ಟಿಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ನಾವು ಏನೇ ತಿನ್ನೋದಾದರೂ ನಮ್ಮ ಬಾಡಿಯನ್ನು ನಾವು ಶುದ್ಧಗೊಳಿಸಬೇಕಾಗುತ್ತೆ. ಅಂದರೆ ನಮಗೆ ದೇಹದಲ್ಲಿ ಇರುವಂತಹ ವಿಷಕಾರಿ ವಸ್ತುಗಳನ್ನು ನಾವು ಫಸ್ಟು ಹೊರಗೆ ಹಾಕಬೇಕಾಗುತ್ತೆ. ಹಾಗಾಗಿ ಫಸ್ಟು ನಾವು ಅದನ್ನು ಕೆಲಸ ಮಾಡೋದಕ್ಕೆ ಏನು ತೊಗೊಬೇಕು ಅನ್ನೋದಾದರೆ ಫಸ್ಟ್ನೇದು ಬಂದುಬಿಟ್ಟು ಎಳ್ನೀರು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಎಳ್ನೀರು ತೊಗೊಳೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿ ಸಿಗುತ್ತೆ. ನಮ್ಮ ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನು ಇದು ಹೊರ ಹಾಕುತ್ತೆ. ಹಾಗೆ ನಮ್ಮ ಬಾಡಿಯಲ್ಲಿರುವಂತಹ ಉಷ್ಣಾಂಶವನ್ನು ಇದು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗೆ ತುಂಬಾ ಹೀಟ್ ಬಾಡಿ ಇರುತ್ತೆ, ಅವರಿಗೆ ಇದು ತುಂಬಾ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉರಿ, ಎದೆ ಉರಿ ಈ ಥರ ಸಮಸ್ಯೆ ಇದ್ರೂ ಅಷ್ಟೇ ಇದು ತುಂಬಾ ಒಳ್ಳೆಯ ರಿಸಲ್ಟನ್ನು ಇದು ಕೊಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಎಳ್ನೀರನ್ನು ಕುಡಿಬೇಕು. 2ನೇದು ಬಂದುಬಿಟ್ಟು ಜೇನುತುಪ್ಪವನ್ನು ನಾವು ಉಗುರು ಬೆಚ್ಚಗಿನ ನೀರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಕುಡಿಬೇಕು. ಇದರಿಂದ ನಮ್ಮ ದೇಹದಲ್ಲಿ ಇರುವ ಕೊಬ್ಬು ಮತ್ತು ವಿಷಕಾರಿ ಅಂಶಗಳನ್ನು ಇದು ಕರಗಿಸಲು ತುಂಬಾ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಇದು ಹೊರಹಾಕುತ್ತೆ. ಜೇನುತುಪ್ಪವನ್ನು ನಾವು ಉಗುರು ಬೆಚ್ಚಗಿನ ನೀರಿಗೆ ಹಾಕ್ಕೊಂಡ್ಬಿಟ್ಟು ಕುಡಿಬೇಕು. ಮತ್ತು ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನು ಬಿಸಿ ಮಾಡಿ ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ಅದರಲ್ಲಿರುವ ಔಷಧಿ ಗುಣಗಳನ್ನು ಇದು ಕಳ್ಕೊಳುತ್ತೆ. ಇದು ತುಂಬಾ ವೆರಿ ಇಂಪಾರ್ಟೆಂಟು. ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು. ಮತ್ತು ಬಿಸಿ ಇರುವಂತಹ ನೀರಿಗೆ, ತುಂಬ ಕುದೀತಾ ಇರುವಂತಹ ನೀರಿಗೆ ಜೇನುತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕುಡಿಬಾರ್ದು. ಇದು ನೆನ್ಪಿಟ್ಕೊಬೇಕು ನೀವು. ಮೇನ್ ಪಾಯಿಂಟ್ ಇದು. ಯಾವುದೇ ಕಾರಣಕ್ಕೂ ಕುದಿಯುವ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬಾರ್ದು. ಜಸ್ಟ್ ಉಗುರು ಬೆಚ್ಚಗಿರಬೇಕಷ್ಟೇ ನೀರು. ಅಂತಹ ಉಗುರು ಬೆಚ್ಚಗಿನ ನೀರಿಗೆ ಜೇನುತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ವಿಷಕಾರಿ ಅಂಶಗಳನ್ನು ಇದು ಹೊರಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ 3ನೇದು ಬಂದುಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ನಾವು ಶುದ್ಧ ಹಸುವಿನ ತುಪ್ಪವನ್ನು 1 ಚಮಚ ತೆಗೆದುಕೊಳ್ಬೇಕು. ಇದು ತುಂಬಾ ಒಳ್ಳೆಯದು. ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಸಂಜೀವಿನಿ ಅಂತ ಇದು ಕೆಲಸ ಮಾಡುತ್ತೆ. ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ಇದು ಕೊಡುತ್ತೆ. ನಮ್ಮ ಕರುಳಿನ ಒಳಪದರವನ್ನು ಇದು ಮೃದುಗೊಳಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಇದು ಹೆಚ್ಚಿಸುತ್ತದೆ. ಮತ್ತು ಮಲಬದ್ಧತೆ ಸಮಸ್ಯೆ ಇರೋರಿಗೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಇದು ತುಂಬಾ ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ನರಮಂಡಲ ಹಾಗೂ ಮೆದುಳಿಗೆ ಪೋಷಣೆಗೂ ಅಷ್ಟೇ ಇದು ತುಂಬ ಒಳ್ಳೆಯದು. ವಾತ, ಪಿತ್ತ ಈ ಥರ ಸಮಸ್ಯೆಗಳನ್ನು ಇದು ಸಮತೋಲನ ಮಾಡುತ್ತೆ. ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ಶುದ್ಧ ಹಸುವಿನ ತುಪ್ಪ ನಮಗೆ ಕೊಡುತ್ತೆ. 4ನೇ ಪಾಯಿಂಟ್ ಬಂದುಬಿಟ್ಟು ನೆನೆಸಿದ ಅಂಜೂರ ಮತ್ತು ನಿಂಬೆ ನೀರು. ಈ 2 ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ 2 ಕೂಡ ನಮ್ಮ ದೇಹಕ್ಕೆ ಡಿಟಾಕ್ಸ್ ಮಾಡ್ತವೆ. ಅಂದರೆ ನಮಗೆ ಬೇಡದಾಗಿರುವಂತಹ ವಿಷಕಾರಿ ಅಂಶಗಳನ್ನು ಇವು ಹೊರಗಾಗ್ತವೆ. ನೆನೆಸಿದ ಅಂಜೂರ ಇದೆಯಲ್ಲ, ಇದರಲ್ಲಿ ತುಂಬಾ ಅಧಿಕವಾಗಿ ಫೈಬರ್ ಅಂಶ ಇರುತ್ತೆ. ಇದು ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಇದು ನೀಡುತ್ತೆ. ಇನ್ನು ನಿಂಬೆ ನೀರಿನ ಬಗ್ಗೆ ಹೇಳಬೇಕಾದ್ರೆ ಅಂದರೆ ಲಿವರನ್ನು ಆಕ್ಟಿವೇಟ್ ಮಾಡಿ ನಮ್ಮ ದೇಹದಲ್ಲಿ ಇರುವ ವಿಷಕಾರಿ ವಸ್ತುಗಳನ್ನು ಇದು ಹೊರಹಾಕುತ್ತೆ. ಇವೆರಡೂ ಕೂಡ ತಮ್ಮದೇ ಆದ ಒಂದು ವಿಶೇಷವಾದ ರೀತಿಯಲ್ಲಿ ನಮ್ಮ ಬಾಡಿಗೆ ಕೆಲಸವನ್ನು ಮಾಡುತ್ತೆ.
ಇದೆರಡು ಕೂಡ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ನಾವು ಸೇವನೆ ಮಾಡೋದು. ಇದಿಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವ ಆಹಾರ ಪದಾರ್ಥಗಳ ಬಗ್ಗೆ ನಾನು ಇವಾಗ ಲೀಸ್ಟನ್ನು ಹೇಳಿದೆ. ಇವಾಗ ನೆಕ್ಸ್ಟ್ ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಕೊಡುವ ಆಹಾರ ಪದಾರ್ಥಗಳು ಯಾವುವು ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ನೆನೆಸಿದ ಬಾದಾಮಿ. ನೆನೆಸಿದ ಬಾದಾಮಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ಮೆಮೊರಿ ಪವರನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಹಾಕುತ್ತೆ. ನಮ್ಮ ಮೆದುಳು ಮತ್ತು ದೇಹಕ್ಕೆ ಇದು ಶಕ್ತಿಯನ್ನು ತುಂಬುತ್ತೆ. ಮೆಮೊರಿ ಪವರ್ ಕಾನ್ಸಂಟ್ರೇಷನನ್ನು ಇದು ಹೆಚ್ಚಿಸುತ್ತದೆ. ಇದರಲ್ಲಿರುವ ಹೆಲ್ತಿ ಫ್ಯಾಕ್ಟ್ ಏನಿದೆ ಅದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಇರುತ್ತೆ, ಹೆಚ್ಚಿಗೆ ಪ್ರೋಟೀನ್ ಇರುತ್ತೆ. ನಮಗೆ ದಿನವಿಡೀ ಆಯಾಸ ಆಗದೇ ಇರೋ ಥರ ಇದು ತಡೆಗಟ್ಟುತ್ತೆ. ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿಯನ್ನು ಇದು ಕೊಡುತ್ತೆ. ಎರಡನೇದು ಬಂದುಬಿಟ್ಟು ಚಿಯಾ ಬೀಜಗಳು. ಇವು ರಾತ್ರಿ ನೀರಿನಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ನಾವು ಇದನ್ನು ಸೇವನೆ ಮಾಡಬೇಕು. ಆವಾಗ ನಮ್ಮ ಹೊಟ್ಟೆಯಲ್ಲಿ ಒಂದು ಜೆಲ್ ಉತ್ಪತ್ತಿ ಮಾಡುತ್ತೆ. ಈ ಜೆಲ್ಲು ನಮ್ಮ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ನಾವೇನೇ ಆಹಾರ ತಿಂದರೂ ಅದು ನಿಧಾನವಾಗಿ ಜೀರ್ಣ ಆಗೋ ಥರ ಇದು ಮಾಡುತ್ತೆ. ಆಗ ನಮಗೆ ಬೇಗ ಹಸಿವಾಗೋದಿಲ್ಲ, ಬೇಗ ಸುಸ್ತಾಗೋದಿಲ್ಲ. ಏನೇ ಕೆಲಸ ಮಾಡಿದ್ರೂ ಬೇಗ ಆಯಾಸ ಆಗೋದು ಆ ಥರ ಏನೂ ಆಗದೇ ಇರೋ ಥರ ಇದು ತಡೆಗಟ್ಟುತ್ತೆ. ನಮಗೆ ಸಾಕಷ್ಟು ಎನರ್ಜಿಯನ್ನು ಇದು ಚಿಯಾ ಬೀಜಗಳು ಕೊಡ್ತವೆ. ಹಾಗಾಗಿ ಚಿಯಾ ಬೀಜಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಈ ಚಿಯಾ ಬೀಜದಲ್ಲಿ ಇರುತ್ತೆ. ಸೊ ಇವೆರಡೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಇರುವ ಆಹಾರ ಪದಾರ್ಥಗಳಾಯಿತು. ನೆಕ್ಸ್ಟ್ ಇವಾಗ ಬೆಸ್ಟ್ ಡ್ರಿಂಕ್ಸ್ ಫಾರ್ ಅವರ್ ಬಾಡಿ. ನಮ್ಮ ದೇಹಕ್ಕೆ ಯಾವುದೇ ಥರ ಸುಸ್ತಾಗದೇ ಇರೋ ಥರ ನಾವು ಯಾವ ಡ್ರಿಂಕ್ಸನ್ನು ಕುಡಿಯೋದ್ರಿಂದ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಮ್ಮ ಬಾಡಿಗೆ ಆಯಾಸ ಆಗೋದಿಲ್ಲ ಅನ್ನೋದನ್ನು ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ಬೆಲ್ಲದ ನೀರು. ಶಕ್ತಿ ಮತ್ತು ರಕ್ತ ಶುದ್ಧೀಕರಣ ಮಾಡುವ ಎರಡೂ ಅಂಶ ಈ ಬೆಲ್ಲದ ನೀರಲ್ಲಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿಯನ್ನು ಕೊಡುತ್ತೆ. ನೀವು ತುಂಬ ಬಿಸಿಲಲ್ಲಿ ಕೆಲಸ ಮಾಡಿ ಬಂದಾಗ ಅಥವಾ ತುಂಬ ಬೆಳಗಿಂದ ಸಂಜೆ ತನಕ ತುಂಬ ಕೆಲಸ ಮಾಡಿದಾಗ ನೀವು ಅವಾಗ ಬೆಲ್ಲದ ನೀರು ಕುಡಿತಾ ಇರಿ. ಆವಾಗ ನಿಮಗೆ ಸಾಕಷ್ಟು ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ಥರ ಸುಸ್ತಾಗೋದಿಲ್ಲ, ಆಯಾಸ ಆಗೋದಿಲ್ಲ, ಒಂಥರ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಸಹ ಆಗೋದಿಲ್ಲ. ಹೊಟ್ಟೆ ನೋವು, ಹೊಟ್ಟೆ ಉರಿ, ಎದೆ ಉರಿ ಈ ಥರ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ. ಅಷ್ಟು ಒಂದು ಒಳ್ಳೆಯ ಶಕ್ತಿ ಬೆಲ್ಲದ ನೀರಲ್ಲಿರುತ್ತೆ. ಅಷ್ಟು ಒಳ್ಳೆಯ ಎನರ್ಜಿ ನಮಗೆ ಬೆಲ್ಲದ ನೀರಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟು ಎರಡನೇದು ಬಂದುಬಿಟ್ಟು ಕೇಸರಿ ಹಾಲು. ಕೇಸರಿ ಹಾಲು ಅಷ್ಟೇ ನಮಗೆ ತುಂಬಾ ಒಳ್ಳೆಯದು. ನಮ್ಮ ಮನಸ್ಸಿಗೆ ಇದು ಶಾಂತಿಯನ್ನು ಉಂಟು ಮಾಡುತ್ತೆ. ನಮ್ಮ ಹಾರ್ಮೋನ್ಸ್ಗಳನ್ನು ಇದು ಬ್ಯಾಲೆನ್ಸ್ ಮಾಡಿ ನಮಗೆ ದಿನವಿಡೀ ಆಯಾಸ ಆಗದೇ ಇರೋ ಥರ ಇದು ತಡೆಗಟ್ಟುತ್ತೆ. ಕೇಸರಿ ಹಾಲಲ್ಲಿ ತುಂಬಾ ಒಳ್ಳೆಯ ಔಷಧಿ ಗುಣಗಳು ಇದೆ. ಇದು ನಮಗೆ ದಿನವಿಡೀ ಕೆಲಸ ಮಾಡಿದ್ರೂ ಕೂಡ ಸುಸ್ತಾಗದೇ ಇರೋ ಥರ ಒಂದು ಒಳ್ಳೆಯ ಹುಮ್ಮಸ್ಸನ್ನು ಇದು ಕೊಡುತ್ತೆ. ನಮ್ಮ ಮನಸ್ಸಿಗೂ ಅಷ್ಟೇ ಶಾಂತಿಯನ್ನು ಇದು ಉಂಟು ಮಾಡುತ್ತೆ. ಅಷ್ಟು ಒಳ್ಳೆಯ ಎನರ್ಜಿ ನಮಗೆ ಕೇಸರಿ ಹಾಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇವಾಗ ದೀರ್ಘಕಾಲ ಆರೋಗ್ಯವಾಗಿರಲು ಕಾಪಾಡುವ ಆಹಾರ ಪದಾರ್ಥಗಳು ಯಾವುವು ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟೇದು ಬಂದುಬಿಟ್ಟು ತುಳಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು 4ರಿಂದ 5 ತುಳಸಿ ಎಲೆಗಳನ್ನು ತಿಂದರೆ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು. ಇದು ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡ್ತದೆ ಮತ್ತು ಇದರಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಇದು ಹೋರಾಡುತ್ತೆ. ನಮ್ಮ ದೇಹದಲ್ಲಿ ಇರುವಂತಹ ವೈರಸ್ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಇದು ಹೋರಾಡಿ ನಮ್ಮ ದೇಹದಲ್ಲಿ ಬೇಡದಿರುವಂತಹ ವಿಷಕಾರಿ ವಸ್ತುಗಳನ್ನು ಇದು ಹೊರಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಶೀತ, ಕೆಮ್ಮು, ಕಫ ಇದಕ್ಕೂ ಕೂಡ ತುಳಸಿ ಎಲೆಗಳು ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ನೆಕ್ಸ್ಟು ಎರಡನೇದು ಬಂದುಬಿಟ್ಟು ನೆಲ್ಲಿಕಾಯಿ. ಆಯುರ್ವೇದದ ಪ್ರಕಾರ ಇದು ಬಹಳ ಒಳ್ಳೆಯದು. ಸಾಕಷ್ಟು ಔಷಧಿ ಗುಣ ನೆಲ್ಲಿಕಾಯಲ್ಲಿ ಇದೆ. ನಾನು ಹಳೆಯ ವಿಡಿಯೋದಲ್ಲಿ ಕೂಡ ತುಂಬಾ ಹೇಳಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಅಷ್ಟು ಒಳ್ಳೆಯ ಔಷಧಿ ಗುಣಗಳು ನೆಲ್ಲಿಕಾಯಲ್ಲಿ ಇದೆ. ನಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ತಗೊಬೇಕು ಅನ್ನೋದನ್ನು 4 ಭಾಗಗಳನ್ನಾಗಿ ಮಾಡಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನಾನು ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.